ಮತ್ತೆ ಈಗ ನಾರಾಯಣ ನಾರಾಯಣ ನಾರಾಯಣ. ರಾಮಚಂದ್ರ ತನ್ನ ಕಪಿಗುಂಪನ್ನ ತನ್ನ ವಿಮಾನದಲ್ಲಿ ಕರ್ಕೊಂಡು ಬಂದ ಅಂತ ನಾವು ನೋಡಿದ್ವಿ. ಕರ್ಕೊಂಡು ಸೀದಾ ಕಿಷ್ಕಿಂಧೆಗೆ ಬಂದ. ಕಿಷ್ಕಿಂಧೆಗೆ ಬಂದ್ರೆ ಎಲ್ರಿಗೂ ಆಶ್ಚರ್ಯ. ಏನಪ್ಪ ರಾಮಚಂದ್ರ ನಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ತಾನ ಅಂದ್ರೆ ಕೆಲ್ಸ ಆಯ್ತಲ್ಲ. ಕೆಲ್ಸ ಮುಗ್ದ್ಮೇಲೆ ಯಾರಿಗ್ ಗತಿ? ಎಲ್ರು ಅವ್ರವ್ರ ಕೆಲ್ಸ ಆಯ್ತು ಅಂತ ಹೊರಟು ಬಿಡ್ತಾರೆ. ಹಾಗೆ ರಾಮಚಂದ್ರನು ಬಹುಶಃ ನಮ್ಮನ್ನ ಇಲ್ಲಿ ಬಿಟ್ಟು ಹೋಗ್ತಾನೆ ಏನೋ ಅಂತ ಸಪ್ಪೆ ಮೊರೆ ಮಾಡ್ಕೊಂಡು ಎಲ್ಲ ಎದ್ರು. ಎದ್ರೆ ರಾಮಚಂದ್ರ ಯಾಕೆ ಎದ್ರಿ ಅಂತ ಕೇಳ್ತಾನೆ. ಅಲ್ಲ, ನಮ್ ಜಾಗ ಬಂತಲ್ಲ, ಇಲ್ಲಿ ನಿಲ್ಸಿದ್ದು ನಿಮ್ಮನ್ನ ಇಳಿಸ್ಲಿಕ್ಕಲ್ಲ. ವಾನರೇಂದ್ರ ಕಲತ್ರಾಣಿ ಕಿಷ್ಕಿಂಧಾಯಾಸ್ಸ ರಾಘವ ಆದಾಯಾರೋಪ್ಯತ ಕ್ಷಿಪ್ರಂ ವಿಮಾನೇ ನಯಯೌ ಪುನಃ. ನಿಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಇಲ್ಲಿ ನಾನು ನಿಂತಿದ್ದಲ್ಲ. ವಾನರೇಂದ್ರ ಕಲತ್ರಾಣಿ, ನಿಮ್ಮ ಮಡದಿಯರನ್ನೆಲ್ಲ ನೀವು ಮಾತ್ರ ಅಯೋಧ್ಯೆಗೆ ಹೋಗಿ ಬರುದಾ? ನನ್ನ ಪಟ್ಟಾಭಿಷೇಕದ ಕಾರ್ಯಕ್ಕೆ ಮಹಾ ಕಾರ್ಯ, ಅದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ, ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ. ಇಡೀ ದೇಶದ ಜನ ಬರ್ತಾರೆ. ನನಗೋಸ್ಕರ 72 ದಿವಸ ಜೀವದ ಹಂಗು ತೊರೆದು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡಿದ ನಿಮ್ಮನ್ನ ನಾನು ಹಾಗೆ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಮತ್ತೆ ನಿಮ್ಮವರೆಲ್ಲ ನನ್ನ ಜೊತೆಗೆ ಸಹಾಯಕ್ಕೆ ಬಂದಾಗ ನಾನದನ್ನ ಸಂತೋಷವಾಗಿ ನಿಮ್ಮನ್ನ ಬೀಳ್ಕೊಡ್ಬೇಕು. ಇಲ್ಲಿಂದ ಬೀಳ್ಕೊಡ್ಲಿಕ್ಕಾಗತ್ತಾ? ಇಲ್ಲಿಂದ ಬೀಳ್ಕೊಡ್ಲಿಕ್ಕಲ್ಲ ನೀವು ಕರ್ಕೊಂಡ್ ಬಂದಿದ್ದು. ಕಿಷ್ಕಿಂಧೆಯಲ್ಲಿ ನಿಮ್ಮ ಮಡದಿ ಮಕ್ಕಳೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಕಳತ್ರಾಣಿ, ನಿಮ್ಮ ಮಡದಿಯರನ್ನೆಲ್ಲರನ್ನು ಕರ್ಕೊಂಡ್ ಬನ್ನಿ. ಆದಾಯಾರೋಪ್ಯ ಕ್ಷಿಪ್ರಂ, ಆದ್ರೆ ತಡ ಮಾಡಬಾರ್ದು, ಕೂಡ್ಲೆ ಬರ್ಬೇಕು. ನೀವು ತಯಾರಾಗ್ಲಿಕ್ಕೆ ಅರ್ಧ ಗಂಟೆ, ಗಂಟು ಮೂಟೆ ಕಟ್ಲಿಕ್ಕೆ 3/4 ಗಂಟೆ, ಎದ್ದೇಳ್ಲಿಕ್ಕೆ 50 ನಿಮಿಷ ಅಂತೆಲ್ಲ ಮಾಡಬಾರ್ದು. ಕ್ಷಿಪ್ರಂ, ಕೂಡ್ಲೆ. ಕಪಿಗಳೆಲ್ಲ ಬಹಳ ಚೆನ್ನಾಗಿ, ಅಂದ್ರೆ ರಾಮಚಂದ್ರ ಅಲ್ಲೇ ಇದ್ದ ಅಲ್ವಾ 4 ತಿಂಗಳು, ಹಾಗಾಗಿ ರಾಮಚಂದ್ರನ ಶಿಸ್ತು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಕೂಡ್ಲೆ ತಯಾರಾಗಿ ಪುನಃ ವಿಮಾನೇನ ಯಯೌ, ವಿಮಾನವನ್ನ ಪ್ರವೇಶ ಮಾಡಿದ್ರು. ವಿಮಾನದಲ್ಲಿ ಕೂತು ಅಯೋಧ್ಯೆಯ ಕಡೆಗೆ ಸಾಗಿದ್ರು. ವಾನರೇಂದ್ರ ಕಳತ್ರಾಣಿ, ವಾನರೇಂದ್ರಸ್ಯ ಅಂದ್ರೆ ಸುಗ್ರೀವಸ್ಯ, ವಾನರೇಂದ್ರಾಣಂ ಸುಗ್ರೀವ, ನಳ, ನೀಳ, ಸುಷೇಣ ಮೊದಲಾದ ಎಲ್ಲ ವೀರರ ಕಳತ್ರಾಣಿ ಹೆಂಡಂದಿರನ್ನು ಕೂಡ, ಜೊತೆಗೆ ಕಿಷ್ಕಿಂಧಾಯಾಹ ಅಂದ್ರೆ ಕಿಷ್ಕಿಂಧ ನಗರಿಯ ಎಲ್ಲರನ್ನು ಕೂಡ ಆದಾಯ ಏರಿಸಿಕೊಂಡು, ಆದಾಯ ಕರೆತಂದು ಆರೋಪ್ಯ ಏರಿಸಿಕೊಂಡು, ಕ್ಷಿಪ್ರಂ ಕೂಡಲೇ, ಪುನಃ ಮತ್ತೆ ವಿಮಾನೇನ ಯಯೌ, ಮತ್ತೆ ವಿಮಾನದಲ್ಲಿಯೇ ಹೊರಟು ಹೋದರು. ವಾನರೇಂದ್ರ ಕಳತ್ರಾಣಿ ಪ್ರಥಮ ವಿಭಕ್ತಿ ಬಹುವಚನ. ಕಿಷ್ಕಿಂಧಾಯಾಹ ಷಷ್ಠಿ ಏಕ, ಸಃ ಪುಲ್ಲಿಂಗ ಪ್ರಥಮ ಏಕ, ರಾಘವ ಪುಲ್ಲಿಂಗ ಪ್ರಥಮ ಏಕ, ಆದಾಯ ಲೆಪ್ರತ್ಯಾಂತಮವ್ಯಯಂ, ಆರೋಪ್ಯ ಲೆಪ್ರತ್ಯಾಂತಮವ್ಯಯಂ ಚ ಅವ್ಯಯ, ಕ್ಷಿಪ್ರಂ ಕೂಡ್ಲೆ ಅಂತ ಅರ್ಥ, ಅದು ಅವ್ಯಯ. ವಿಮಾನೇನ ತೃತೀಯ ಏಕ, ಯಯೌ ಯಾ ಪ್ರಾಪಣೆ ಲಿಟ್ ಪ್ರಥಮ ಏಕ, ಪುನಃ ಪುನಃ ಅವ್ಯಯ. ಹೇಳಿದರೆ ಮೇಘ ಅವರು ಹೇಳಿ. ಪೂರ್ಣೇ ಚತುರ್ದಶೇ ವರ್ಷೇ ಪಂಚಮ್ಯಾಂ ಪುರುಷೋತ್ತಮ ಭರದ್ವಾಜಾಶ್ರಮಂ ಪ್ರಾಪ್ಯ ಮುನೇ ಪೂಜಾಮುಪಾದದೆ.
ಮುನೆ ಪೂಜಾಮುಪಾದದೆ. ರಾಮಚಂದ್ರ ಪೂರ್ಣೇ ಚತುರ್ದಶೇ ವರ್ಷೆ 14 ವರ್ಷಗಳು ಪೂರ್ಣವಾಗಲು ಪುರುಷೋತ್ತಮನು ಪಂಚಮ್ಯಾಂ, ಅದು ಚೈತ್ರ ಮಾಸದ ಪಂಚಮಿ ತಿಥಿ ಅಂದು ಅಂದ್ರೆ ಸಂವತ್ಸರ ಮುಗಿದು ಪಂಚಮಿಯ ತಿಥಿಯಂದು ಭರದ್ವಾಜರ ಆಶ್ರಮಕ್ಕೆ ಬಂದಿದ್ದಾನೆ. ಅಂದ್ರೆ ಅವನು ಹುಟ್ಟಿ ಮರು ದಿವಸ ಅವನ ಜನ್ಮ ನಕ್ಷತ್ರ ಕಳೆದು ಮರು ದಿವಸ ಹೊರಟಿದ್ದು ಅಂತ ಅನ್ಸುತ್ತೆ. ಅವನು ಹುಟ್ಟಿದ್ದು ಪುನರ್ವಸು ನಕ್ಷತ್ರ, ಅಂದ್ರೆ ಪುನರ್ವಸು ತಿಥಿಯ ದಿವಸವೇ ಅಲ್ಲಿಗೆ ಬಂದಿದ್ದಾನೆ. ಅಂದ್ರೆ ಪುಷ್ಯ ತಿಥಿಯ ದಿವಸವೇ ಬಂದಿದ್ದಾನೆ. ಅಥವಾ ಅಲ್ಲಿ ನವಮಿ ಅಂತ ಬರುತ್ತೆ, ಅಂದ್ರೆ ಒಂದು ಪಂಚಮಿಗೆ ಬಂದಿದ್ದಾನೆ. ಆ ಕಾಲದಲ್ಲಿ ಅದು ನವಮಿನೇ ಬರ್ತಿತ್ತೋ ಏನೋ, ನವಮಿಗೆ ಪುಷ್ಯ ನಕ್ಷತ್ರ ಬರ್ತಿತ್ತೋ ಗೊತ್ತಿಲ್ಲ, ಈ ಲೆಕ್ಕಾಚಾರ ಸ್ವಲ್ಪ ನೋಡ್ಬೇಕು. ಒಟ್ಟಂತೂ ಇಲ್ಲಿ ಹೇಳಿದ ಪ್ರಕಾರ ಪಂಚಮಿಯ ತಿಥಿ ಅಂದು ಭಾರದ್ವಾಜರ ಆಶ್ರಮಕ್ಕೆ ಬಂದಿದ್ದಾನೆ ಅಂತ ಇಷ್ಟು ಗೊತ್ತಾಗುತ್ತೆ. ಭರದ್ವಾಜರ ಆಶ್ರಮದಲ್ಲಿ ರಾಜ ಬಂದ ಅಂತ ಬಹಳ ಸಂತೋಷದಿಂದೆಲ್ಲ ಸ್ವಾಗತ ಮಾಡಿದ್ರು. ಅವನು ಭರದ್ವಾಜರಿಂದ ಪೂಜೆಯನ್ನು ಸ್ವೀಕಾರ ಮಾಡಿದ. ಭರದ್ವಾಜರ ಆಶ್ರಮದಿಂದ ಗೌರವವನ್ನು ಪಡೆದ. ಅಂದ್ರೆ ಇವನು ಅವ್ರಿಗೆ ಗೌರವ ಮಾಡಿದ್ದಾನೆ, ಅವರು ಆ ಕಡೆಯಿಂದ ಗೌರವವನ್ನು ಸಲ್ಲಿಸಿದ್ದಾರೆ. ಪೂರ್ಣೆ ಚತುರ್ದಶೆ ಪೂರ್ಣೆ ಸಪ್ತಮಿ ವಿಭಕ್ತಿ ಏಕವಚನ, ವರ್ಷೆ ಸಪ್ತಮಿ ವಿಭಕ್ತಿ ಏಕವಚನ, ಅದು ವರ್ಷೆ ಸತಿ ಅಂತ ಅರ್ಥ. ಪಂಚಮ್ಯಾಂ ಸಪ್ತಮಿ ಏಕ, ಪುರುಷೋತ್ತಮ ಪುಲ್ಲಿಂಗ ಪ್ರಥಮ ಏಕ, ಭರದ್ವಾಜಸ್ಯ ಆಶ್ರಮಃ ಭರದ್ವಾಜಾಶ್ರಮಃ ತಂ ಭರದ್ವಾಜಾಶ್ರಮಂ ದ್ವಿತೀಯ ಏಕ, ಪ್ರಾಪ್ಯ ಲೆಪ್ರತ್ಯಾಂತಮವ್ಯಯಂ ಮುನೇಃ ಷಷ್ಠಿ ಏಕ, ಪೂಜಾಂ ದ್ವಿತೀಯ ಏಕ, ಉಪಾದದೆ ಆದದೆ ಆದದೆ ಧಾನ್ಯದಾನೆ ಲಿಟ್ ಪ್ರಥಮ ಏಕ. ಸ್ಮಿತಾ ಅವರು ಹೇಳಿ. ಹನುಮಂತಮುಪಾಂತಸ್ಥಂ ಹನುಮಂತಮುಪಾಂತಸ್ಥಂ ಉವಾಚ ಮಧುಸೂದನ ಮಾರುತೆ ಮಾಮುಪಾಯಾಂತಂ ಭರತಾಯ ವದೇರಿತಿ ಉಪಾಂತಸ್ಥಂ ಹನುಮಂತಂ ಮಧುಸೂದನ ಉವಾಚ. ತನ್ನ ಹತ್ತಿರದಲ್ಲಿ ನಿಂತಿದ್ದಂತಹ, ಸಮೀಪದಲ್ಲಿ ಜೊತೆಗಿದ್ದ ಮಾರುತೆ ಅಂತ ಸಂಬೋಧನೆ, ಎಲೆ ಮಾರುತಿಯೇ ಅಂತ ಮಧುಸೂದನ ರಾಮಚಂದ್ರ ಸಂಬೋಧನೆ ಮಾಡ್ತಾ, ಉಪಾಯಾಂತಂ ಅಂದ್ರೆ ನಿನ್ನ ಹತ್ತಿರಕ್ಕೆ ಬರ್ತಾ ಇರುವಂತಹ ರಾಮನನ್ನು, ಮಾಮ್ ಅಂದ್ರೆ ನನ್ನನ್ನು, ನಿನ್ನ ಹತ್ತಿರಕ್ಕೆ ರಾಮಚಂದ್ರ ಬರ್ತಾ ಇದ್ದಾನೆ ಅನ್ನುವುದನ್ನ ಭರತಾಯ ವದೇಹೆ, ಭರತನಿಗೆ ನೀನು ಹೇಳುವವನಾಗಿದ್ದಿ, ನೀನು ಹೇಳ್ತಿ ಅಂತ ಅರ್ಥ ಅಂತ ತನ್ನ ಪಕ್ಕದಲ್ಲಿ ನಿಂತಿದ್ದಂತಹ ಹನುಮಂತನಿಗೆ ಹೇಳಿದ. ಮಧುಸೂದನ ಹೇ ಮಾರುತೆ ಮಾಂ ಉಪಾಯಾಂತಂ ಭರತಾಯ ವದೇಹೆ ಇತಿ ಉಪಾಂತಸ್ಥಂ ಹನುಮಂತಂ ಉವಾಚ. ತನ್ನ ಹತ್ತಿರದಲ್ಲಿ ನಿಂತಿದ್ದ ಹನುಮಂತನಿಗೆ ಹೇಳಿದ, ನಿನ್ನ ಹತ್ತಿರಕ್ಕೆ ರಾಮಚಂದ್ರ ಬರ್ತಾ ಇದ್ದಾನೆ ಅಂತ ಹೋಗಿ ಹೇಳು. ಹನುಮಂತಂ ಹನುಮಾನ್ ಅಂತ ಶಬ್ದ, ದ್ವಿತೀಯ ವಿಭಕ್ತಿ ಏಕವಚನ. ಉಪಾಂತಸ್ಥಂ, ಉಪಾಂತಸ್ಥಂ ಅಂದ್ರೆ ಹತ್ತಿರದಲ್ಲಿ ಇರುವುದು. ಉಪಾಂತೆ ಸ್ಥಿತಂ
उपान्तस्थम् उपान्ते तिष्ठति इति उपान्तस्थः तम् द्वितीया एक उवाच लिट् प्रथमा एक मधुसूदनः पुल्लिङ्ग प्रथमा एक मारुते संबोधना प्रथमा मां द्वितीया एक उपायांतम् ಉಪಾಯಾಂತಂ ಅಂದ್ರೆ ಹತ್ತಿರ ಬರ್ತಾ ಇರುವ ಆಯಾಂತಂ ಅಂತ ದ್ವಿತೀಯ ವ್ಯಕ್ತಿ ಏಕವಚನ ಮಾಂ ದ್ವಿತೀಯ ವ್ಯಕ್ತಿ ಏಕವಚನ ಭರತಾಯ ಚತುರ್ಥಿ ಏಕ ವದೇಹೆ ವದೇತ್ ವದೇತಾಂ ವದೇಯುಃ ವದೇಹೆ ವದೇತಂ ವದೇತ ವದೇಯಂ ವದೇವ ವದೇಮ ವಿಧಿಲಿಂಗ್ ವಿಧಿಲಿಂಗ್ ಮಧ್ಯಮ ಪುರುಷ ಏಕವಚನ ವದೇಹೆ ಇತಿ ಯಯೌ ಸಾರಿ ವದೇಹೆ ಇತಿ ಇತಿ ಅವ್ಯಯ. ಮುಂದಿನ ಶ್ಲೋಕ ಸ್ವಾತಿ ಅವರು ಹೇಳಿ. ಯಯೌ ರಾಮನಿಯೋಗೇನ ಯಯೌ ರಾಮನಿಯೋಗೇನ ಮಾರುತಿರ್ಮಾರುತೋಪಮಃ ಮಾರುತಿರ್ಮಾರುತೋಪಮಃ ಮಾನುಷಂ ವೇಷಮಾಶ್ರಿತ್ಯ ಪುರೀಂ ರಾಘವವಲ್ಲಭಾಂ ಪುರೀಂ ರಾಘವವಲ್ಲಭಾಂ ರಾಮನಿಯೋಗೇನ ಮಾರುತಿಃ ಮಾರುತೋಪಮಃ ಮಾನುಷಂ ವೇಷಂ ಆಶ್ರಿತ್ಯ ರಾಘವವಲ್ಲಭಾಂ ಪುರೀಂ ಯಯೌ. ಮಾರುತೋಪಮಃ ಗಾಳಿಯಂತೆ ವೇಗವುಳ್ಳ, ಮಾರುತಿಃ ಹನುಮಂತನು ಮರುತ್ಪುತ್ರನಾದವನು, ಮನುಷ್ಯಸ್ಯ ವೇಷಂ ಮಾನುಷಂ ಅಂದ್ರೆ ಮನುಷ್ಯನ ವೇಷವನ್ನು ಆಶ್ರಿತ್ಯ ಹೊಂದಿ ರಾಘವವಲ್ಲಭಾಂ ರಾಘವನಿಂದ ಪಾಲಿಸಲ್ಪಡಲಿರುವ ಅಥವಾ ರಾಘವನಿಗೆ ಅತ್ಯಂತ ಪ್ರಿಯವಾದ ಪುರೀಂ ಊರನ್ನು ಅಯೋಧ್ಯೆಯನ್ನು ಯಯೌ ಹೊಂದಿದನು. ಅಂದ್ರೆ ಭಾರದ್ವಾಜರ ಆಶ್ರಮ ದೂರ ಇತ್ತು, ಅಂದ್ರೆ ಹೊರಗೆ ಇತ್ತು. ಅಲ್ಲಿಂದ ಅಯೋಧ್ಯೆಗೆ ತೆರಳಿದ. ರಾಘವ ಅಂದ್ರೆ ಭರತನೂ ಆಗ್ತಾನೆ, ರಾಘವ ಅಂದ್ರೆ ರಾಮನೂ ಆಗ್ತಾನೆ. ರಾಘವಸ್ಯ ವಲ್ಲಭ ಅಂದ್ರೆ ರಾಮನಿಗೆ ಅತ್ಯಂತ ಪ್ರಿಯವಾದ ಅಂತ ಅರ್ಥ. ಅದು ರಾಮನಿಗೆ ಪ್ರಿಯವಾದ ಅಂತ ಇಟ್ಕೊಳ್ಬಹುದು. ಒಟ್ಟು ರಘುವಂಶದಲ್ಲಿ ಬಂದ ಎಲ್ಲರೂ ಕೂಡ ಆ ಅಯೋಧ್ಯೆಯನ್ನ ಪ್ರೀತಿಸಿದ್ರು ಅನ್ನೋದನ್ನ ತಿಳಿಸುವಂತೆ ಆ ಶಬ್ದವನ್ನ ನಿರೂಪಿಸಿದರೆ. ಅದು ರಾಮಾಯಣದಲ್ಲಿ ಇರುವುದು ಹಾಗೆ, ಅದಕ್ಕೆ ಹಾಗೆ ತಗೊಂಡಿದ್ದಾರೆ. ಮಾನುಷಂ ಧಾರಯನ್ ರೂಪಂ ಅಯೋಧ್ಯಾಂ ತ್ವರಿತೋ ಯಯೌ. ಮಾನುಷಂ ಧಾರಯನ್ ಮನುಷ್ಯ ರೂಪವನ್ನ ಹೊತ್ತುಕೊಂಡು ಅಯೋಧ್ಯಾಪುರಿಯನ್ನ ರಾಘವ ವಲ್ಲಭ ಪುರಿಯನ್ನ ಹೋಗಿ ಸೇರಿದ ಅಂತಿದೆ. ಯಯೌ ಲಿಟ್ ಪ್ರಥಮ ಏಕ ರಾಮಸ್ಯ ನಿಯೋಗಃ ರಾಮನಿಯೋಗಃ ತೇನ ರಾಮನಿಯೋಗೇನ ಮಾರುತಿಃ ಪುಲ್ಲಿಂಗ ಪ್ರಥಮ ಏಕ ಮಾರುತೋಪಮಃ ಮಾರುತಸ್ಯ ಉಪಮಾ ಯಸ್ಯ ಸಹ ಮಾರುತೋಪಮಃ ಪುಲ್ಲಿಂಗ ಪ್ರಥಮ ಏಕ ಮಾನುಷಂ ದ್ವಿತೀಯ ಏಕ ವೇಷಂ ದ್ವಿತೀಯ ಏಕ ಆಶ್ರಿತ್ಯ ಲೆಪ್ರತ್ಯಾಂತಮವ್ಯಯಂ ಪುರೀಂ ದ್ವಿತೀಯ ಏಕ ರಾಘವಸ್ಯ ವಲ್ಲಭ ತಾಂ ರಾಘವಲ್ಲಭಾಂ. ವಲ್ಲಭ ಅಂದ್ರೆ ಪ್ರಿಯ ಅಂತ ಅರ್ಥ. ದ್ವಿತೀಯ ವಿಭಕ್ತಿ ಏಕವಚನ. ಮಂಜುಳಾ ಅವ್ರು ಹೇಳಿ. ಜಟಿಲಂ ಚೀರಿಣಂ ವೀರಂ ಜಟಿಲಂ ಚೀರಿಣಂ ವೀರಂ ಜಟಿಲಂ ಚೀರಿಣಂ ವೀರಂ ಉಪವಾಸ ಕೃಶಂ ಮೃದುಂ ಉಪವಾಸ ಕೃಶಂ ಮೃದಂ ಉಪವಾಸ ಕೃಶಂ ಮೃದುಂ ಮಲಿನಂ ತೀವ್ರ ತಪಸಂ ಮಲಿನಂ ತೀವ್ರ ತಪಸಂ ಮಲಿನಂ ತೀವ್ರ ತಪಸಂ ರಾಮ ರಾಮೇತಿ ವಾದಿನಂ ರಾಮ ರಾಮೇತಿ ವಾದಿನಂ ರಾಮ ರಾಮೇತಿ ವಾದಿನಂ. ಹನುಮಂತ ಹೋದ್ರೆ ಹೇಗಿದ್ದ ಅನ್ನುವ ವರ್ಣನೆಯನ್ನ ರಾಮಾಯಣವು ಮಾಡಿದೆ. ಅದನ್ನ ಸಂಗ್ರಹ ಮಾಡಿ ಸಂಗ್ರಹ ರಾಮಾಯಣವು ಹೇಳ್ತಾ ಇದೆ. ಜಟಿಲಂ ಜಟೆ ಕಟ್ಟಿಕೊಂಡು ಬಿಟ್ಟಿದೆ ತಲೆ, ಚೀರಿಣಂ ನಾರುಮಡಿಯನ್ನು ಹುಟ್ಟಿದ್ದಾನೆ, ವೀರಂ ಹಾಗಂತ ಹೇಳಿ ನಿರ್ವೀರ್ಯನಾಗಿ ಏನು ಸಾಧ್ಯ ಇಲ್ಲ, ಕೆಲ್ಸಕ್ಕಾಗಲ್ಲ ಅಂತ ಉಪವಾಸ ಇದ್ದೇನೆ ಅಂದಾಗ ಅವತ್ತು ಯಾವ ಕೆಲ್ಸಕ್ಕೂ ನಮ್ಮ ಹತ್ರ ಸಿದ್ಧತೆ ಇಲ್ಲ. ಅಯ್ಯೋ ಇವತ್ತು ಉಪವಾಸ ಏನು ಬೇಡ, ಅಯ್ಯೋ ಇವತ್ತು ಉಪವಾಸ ಏನು ಆಗಲ್ಲ, ಅಯ್ಯೋ ಇವತ್ತು ಉಪವಾಸ ಇವತ್ತೆಂಥದ್ದು ನಮ್ಮ ಹತ್ರ ಕೆಲಸ ಹೇಳ್ಬೇಡಿ ಅಂತ ಧ್ವನಿಯಲ್ಲೂ ಒಂದು ಬಲ ಇರುವುದಿಲ್ಲ, ಮನಸ್ಸಿನಲ್ಲೂ ಒಂದು ತಾಕತ್ತಿರುವುದಿಲ್ಲ, ದೇಹದಲ್ಲಂತೂ ಇಲ್ಲವೇ ಇಲ್ಲ.
ಹಾಗಾಗಬಾರ್ದು ಅಂತ. ಆದ್ರೂ ಉಪವಾಸ ಕೃಶಂ, ದೇಹ ಗಮನಿಸ್ತಾ ಇದ್ರೆ ಕೃಶವಾಗಿತ್ತು. ಉಪವಾಸ ಕೃಶಂ ಮೃದುಂ, ಕೆಲವರಿಗೆ ಉಪವಾಸ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಏನ್ ಮಾತಾಡಿದ್ರು ಯಾರನ್ನು ಮಾತಾಡಿಸ್ಲಿಕ್ಕೆ ತಯಾರಿಲ್ಲ. ಈ ವ್ರತ ಮಾಡುವವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಅದು ಸಹಜ. ಅದನ್ನು ಮೀರಿ ಬದುಕಿದ್ರೆ ಮನಸ್ಸು ನಿಯಂತ್ರಣದಲ್ಲಿದೆ ಅಂತ ಅರ್ಥ. ಮೃದು, ಅಷ್ಟು ದೇಹವನ್ನ ದಂಡನೆ ಮಾಡಿದ್ರು ಯಾರ ಮೇಲೂ ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಆದ್ರೆ ಮಲಿನಂ, ದೇಹ ಎಲ್ಲ ಒಂಥರ ಕೊಳೆ ಆಗ್ಬಿಟ್ಟಿತ್ತು. ತೀವ್ರ ತಪಸ್ಸಂ, ಅತ್ಯಂತ ಕಠಿಣವಾದ ತಪಸ್ಸು ಮಾಡ್ತಾ ಇದ್ದ. ನಿರಂತರವಾಗಿ ರಾಮ ರಾಮೇತಿ ವಾದಿನಂ, ಎಲ್ಲಾ ಸಂದರ್ಭದಲ್ಲೂ ಅವನಿಗೆ ಏನೇ ಕೆಲಸ ಮಾಡುವಾಗ್ಲೂ ರಾಮ 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 ಅಂತ ನೆನೀತಾ ಇದ್ದ. ಅಂತಹ ಭರತ ಅವನು. ಗುರುರಾಜ ಹೇಳು. ಪಾದುಕೆ ದೇವದೇವಸ್ಯ ಇನ್ಯಾರಿದ್ದಾರೆ? ಚೈತನ್ಯ ಅವರು ಹೇಳಿ. ಪಾದುಕೆ ದೇವದೇವಸ್ಯ ಪಾದುಕೆ ದೇವದೇವಸ್ಯ ವಂದಮಾನಂ ಪುನಃ ಪುನಃ ವಂದಮಾನಂ ಪುನಃ ಪುನಃ ವಂದಮಾನಂ ಪುನಃ ಪುನಃ ರಾಮೋಕ್ತೆ ಸಮಯೇ ಪ್ರಾಪ್ತೆ ರಾಮೋಕ್ತೆ ಸಮಯೇ ಪ್ರಾಪ್ತೆ ರಾಮೋಕ್ತೆ ಸಮಯೇ ಪ್ರಾಪ್ತೆ ರಾಮಾದರ್ಶನ ವಿಕ್ಲಬಂ ರಾಮಾದರ್ಶನ ವಿಕ್ಲವಂ ರಾಮಾದರ್ಶನ ವಿಕ್ಲವಂ. ದೇವದೇವಸ್ಯ ಪಾದುಕೆ ಪುನಃ ಪುನಃ ವಂದಮಾನಂ. ದೇವತೆಗಳಿಗೂ ದೇವನೆನಿಸಿದಂತಹ ರಾಮಚಂದ್ರನ ಪಾದುಕೆಗಳನ್ನು ಮತ್ತೆ ಮತ್ತೆ ಮುಟ್ಟಿ ನಮಸ್ಕರಿಸ್ತಾ ಇದ್ದ. ರಾಮೋಕ್ತೆ ಸಮಯೇ ಪ್ರಾಪ್ತೆ, ರಾಮ ಹೇಳಿದ ಸಮಯ ಹತ್ತಿರ ಬಂತು ಅಂತ ನಿರೀಕ್ಷೆ ಮಾಡ್ತಾ ರಾಮಾದರ್ಶನ ವಿಕ್ಲಬಂ, ರಾಮ ಇನ್ನೂ ಯಾಕೆ ಬರ್ಲಿಲ್ಲ ಅನ್ನುವ ಒಂದು ದುಃಖ, ಅಯ್ಯೋ ರಾಮ ಬರ್ಲಿಲ್ವಾ ಅನ್ನುವ ಪರವಶ ಭಾವ ಅವನನ್ನ ತುಂಬಾ ಕಾಡ್ತಾ ಇತ್ತು. ದೇವದೇವಸ್ಯ ಪಾದುಕೆ ಪುನಃ ಪುನಃ ವಂದಮಾನಂ, ದೇವತೆಗಳಿಗೂ ದೇವನೆನಿಸಿದ ರಾಮಚಂದ್ರನ ಪಾದುಕೆಗಳನ್ನು ಮತ್ತೆ ಮತ್ತೆ ನಮಸ್ಕರಿಸುತ್ತಿದ್ದ. ರಾಮ ಈಗಾಗಲೇ ತಿಳಿಸಿದ ಸಮಯವು ಹತ್ತಿರವಾಗಿದೆ, ರಾಮ ಇನ್ಯಾಕೆ ಬರಲೇ ಇಲ್ಲ ಅನ್ನುವ ಕಾತರದಿಂದ ಕೂಡಿದ್ದ ಭರತನನ್ನು ಕಂಡ. ಪಾದುಕೆ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ದ್ವಿವಚನ. ಪಾದುಕಾ ಪಾದುಕೆ ಪಾದುಕಾಃ ಪಾದುಕಾಂ ಪಾದುಕೆ ಪಾದುಕಾಃ. ದೇವದೇವಸ್ಯ ಷಷ್ಠಿ ಏಕ, ವಂದಮಾನಂ ಶಾನಚ್ ಪ್ರತ್ಯಯಾಂತ ಶಬ್ದ ದ್ವಿತೀಯ ಏಕ, ಪುನಃ ಪುನಃ ಅವ್ಯಯ. ರಾಮೋಕ್ತೆ ರಾಮೇಣ ಉಕ್ತೆ ರಾಮೋಕ್ತೆ ಸಪ್ತಮಿ ಏಕ, ಸಮಯೇ ಸಪ್ತಮಿ ಏಕ, ಪ್ರಾಪ್ತೆ ಸಪ್ತಮಿ ಏಕ, ಪ್ರಾಪ್ತೆ ಸತಿ ಅಂತ ಅರ್ಥ, ಪ್ರಾಪ್ತವಾಗಲು. ರಾಮಾದರ್ಶನ ವಿಕ್ಲಬಂ, ರಾಮಸ್ಯ ಅದರ್ಶನಂ ರಾಮಾದರ್ಶನಂ, ರಾಮಾದರ್ಶನೇನ ವಿಕ್ಲಬಂ ರಾಮಾದರ್ಶನ ವಿಕ್ಲಬಂ. ದ್ವಿತೀಯ ವಿಭಕ್ತಿ ಏಕವಚನ. ನವನಿಧಿ ಅವರು ಹೇಳಿ. ದೇದೀಪ್ಯಮಾನಮನಲಂ ದೇವೇಪ್ಯಮಾನಮನಲಂ ದೇವೇಪ್ಯಮಾನಮಲನಂ ಪ್ರವೇಷ್ಟುಂ ದೃಷ್ಟಮುದ್ಯತಂ ಪ್ರವೇಷ್ಟುಂ ದೃಷ್ಟಮುದ್ಯತಂ ಪ್ರವೇಷ್ಟುಂ ದೃಷ್ಟಮುದ್ಯತಂ. ಭರತಾಗ್ರಜ ದೂತೋಸೌ ಭರತಾಗ್ರಜ ದೂತೋಸೌ ಭರತಾಗ್ರಜ ದೂತೋಸೌ ಭರತಂ ಕ್ಷಿಪ್ರಮೈಕ್ಷತ ಭರತಂ ಕ್ಷಿಪ್ರಮೈಕ್ಷತ ಭರತಂ ಕ್ಷಿಪ್ರಮೈಕ್ಷತ. ದೇದೀಪ್ಯಮಾನಂ ಅನಲಂ ದೃಷ್ಟಂ ಅನಲಂ ಪ್ರವೇಷ್ಟುಂ ಉದ್ಯತಂ ಭರತಂ ಕ್ಷಿಪ್ರಂ ಐಕ್ಷತ. ಕಹ ಭರತಾಗ್ರಜ ದೂತಃ ಅಸೌ. ಭರತನ ಅಗ್ರಜನೆನಿಸಿದಂತಹ ರಾಮಚಂದ್ರನ ದೂತನಾದ ಹನುಮಂತನು ದಗದಗನೆ ಉರಿಯುವ, ದೃಷ್ಟ ಅಂದ್ರೆ ಯಾರಿಂದಲೂ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಅಂತ ದಗದಗವನ್ನ ನೋಡಿದ ತಕ್ಷಣ ಹಾರ್ಬೇಕಾ ಅಂತ ಡೌಟ್ ಬರುತ್ತೆ. ಹಾರುವ ಯೋಚನೆಯಲ್ಲಿ ಅವನಿಗೆ ಭಯನೇ ಇರ್ಲಿಲ್ಲ.
ದೃಷ್ಟಂ ಇಲ್ಲ, ಸಾರಿ ದೃಷ್ಟ ಅಂತ ಹೇಳಿದ್ನ, ಹೌದು ದೃಷ್ಟ ಅಂದ್ರೆ ಯುದ್ಧ ಅಂದ್ರೆ ಅದು ಪ್ರವೇಶ ಮಾಡು ತೀರ್ಮಾನ ಆಗಿದೆ, ಇನ್ನು ಯೋಚನೆ ಮಾಡಿ ಏನು ಕಾಯುವುದಕ್ಕರ್ಥ ಇಲ್ಲ ಅಂತ ಭಾವಿಸಿದ. ಉದ್ಯತಂ ಇನ್ನು ಹಾರ್ಬೇಕು, ಪ್ರವೇಷ್ಟುಂ ಉದ್ಯತಂ ಬೆಂಕಿಗೆ ಹಾರ್ಬೇಕು ಅಂತ ಸಿದ್ಧನಾಗಿದ್ದ ಭರತಂ ಭರತನನ್ನು ಕ್ಷಿಪ್ರಂ ಕೂಡಲೇ ಐಕ್ಷತ ನೋಡಿದ. ಅಂದ್ರೆ ಕುಂಡವನ್ನು ತಯಾರು ಮಾಡಿ ಸಮಯವನ್ನ ನೋಡ್ತಾ ರಾಮಚಂದ್ರ ಇಷ್ಟೊತ್ತಿಗೆ ಬರ್ಬೇಕಿತ್ತು, ಇನ್ನೂ ಬರ್ಲಿಲ್ಲಲ್ವಾ ಅಂತ ಕಾತರನಾಗಿ, ಇನ್ನು ಕಾಯುವುದ್ರಲ್ಲಿ ಅರ್ಥ ಇಲ್ಲ, ರಾಮ ಬರ್ಲಿಲ್ಲ ಅಂದ್ಮೇಲೆ ನಾನು ಕೂಡ ದೇಹವನ್ನು ಉಳಿಸಿಕೊಳ್ಳುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅವನು ಹಾರ್ಲಿಕ್ಕೆ ಉದ್ಯತಂ ಸಿದ್ಧನಾಗಿ ನಿಂತಿದ್ದ. ಸಮಯ ಕಾಯ್ತಾ ಇದ್ದಷ್ಟೇ, 1 ವರ್ಷದ ಪೂರ್ತಿ ಆಯ್ತು ಅಂದ್ರೆ ಇನ್ನು ನಾನು ಕಾಯುವುದಕ್ಕೆ ಅರ್ಥ ಇಲ್ಲ ಅಂತ. ದೇದೀಪ್ಯಮಾನಂ ಶಾನಚ್ ಪ್ರತ್ಯಯಾಂತ ಶಬ್ದ ದ್ವಿತೀಯ ಏಕ, ಅನಲಂ ದ್ವಿತೀಯ ಏಕ, ಪ್ರವೇಷ್ಟುಂ ತುಮನ್ ಪ್ರತ್ಯಯಾಂತಮವ್ಯಯಂ, ದೃಷ್ಟಂ ಉದ್ಯತಂ ದ್ವಿತೀಯ ಭಕ್ತಿ ಏಕವಚನ, ಭರತಾಗ್ರಜ ದೂತಃ ಭರತಸ್ಯ ಅಗ್ರಜಃ ಭರತಾಗ್ರಜಃ ಭರತಾಗ್ರಜಸ್ಯ ದೂತಃ ಭರತಾಗ್ರಜ ದೂತಃ ಪುಲ್ಲಿಂಗ ಪ್ರಥಮ ಏಕ ಅಸೌ ಪ್ರಥಮ ವಿಭಕ್ತಿ ಏಕವಚನ, ಭರತಂ ದ್ವಿತೀಯ ವಿಭಕ್ತಿ ಏಕವಚನ, ಕ್ಷಿಪ್ರಂ ಅದು ಅವ್ಯಯ, ಐಕ್ಷತ ಈಕ್ಷ ದರ್ಶನೇ, ಲಂಗ್ ಪ್ರಥಮ ಏಕ. ದೀಪ ಅವ್ರು ಹೇಳಿ. ಮಾ ವೀರ ಸಾಹಸಂ ಕಾರ್ಷೀಹಿ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ? ಕೇಳ್ತಾ ಇದೆ ಆಚಾರ್ಯ. ಹಾ ಸರಿ. ವ್ಯಕ್ತಂ ಭಕ್ತೋಸಿ ಪೂರ್ವಜೇ, ನಾನೇ ಹೇಳ ಸರ್. ಹಾ ಹೇಳಿ. ಮಾ ವೀರ ಸಾಹಸಂ ಕಾರ್ಷಿ, ಮಾ ವೀರ ಸಾಹಸಂ ಕಾರ್ಷಿ, ವ್ಯಕ್ತಂ ಭಕ್ತೋಸಿ ಪೂರ್ವಜೇ, ವ್ಯಕ್ತಂ ಭಕ್ತೋಸಿ ಪೂರ್ವಜೆ, ವ್ಯಕ್ತಂ ಭಕ್ತೋಸಿ ಪೂರ್ವಜೆ ಇತ್ಯುಕ್ತ್ವಾ ಭರತಂ ಪ್ರೋಚೆ, ಇತ್ಯುಕ್ತ್ವಾ ಭರತಂ ಪ್ರೋಚೆ, ಇತ್ಯುಕ್ತ್ವಾ ಭರತಂ ಪ್ರೋಚೆ ಮತಿಮಾನ್ ಹನುಮಾನ್ ಪುನಃ. ಮತಿಮಾನ್ ಹನುಮಾನ್ ಪುನಃ, ಮತಿಮಾನ್ ಹನುಮಾನ್ ಪುನಃ. ಹನುಮಂತ ತಕ್ಷಣವೇ ಅವನನ್ನ ತಡೆದು ನಿಲ್ಲಿಸ್ತಾ ಇದ್ದಾನೆ. ಮಾ ಸಾಹಸಂ ಕಾರ್ಷೀಹಿ, ಎಲೈ ವೀರನೇ ತಪ್ಪು ಕೆಲಸ ಮಾಡ್ಬೇಡ. ಸಾಹಸಂ ಕಾರ್ಷಿ ಅಂತ ಯಾರಾದ್ರೂ ಹೇಳ್ತಾರೋ? ಸಾಹಸ ಮಾಡ್ಬೇಡ ಅಂತ ಹೇಳ್ತಾರ? ಇಲ್ಲಿ ಸಾಹಸ ಅನ್ನೋ ಶಬ್ದಕ್ಕೆ ನಾವು ಕನ್ನಡದಲ್ಲಿ ಅರ್ಥ ಬಳಸುವಂತದ್ದು ಬೇರೆ, ಸಂಸ್ಕೃತದಲ್ಲಿ ಇರುವಂತದ್ದು ಬೇರೆ. ಸಹಸಾ ವಿದಧೀತನ ಕ್ರಿಯಾ ಅವಿವೇಕ ಪರಮಾಪದಾಂಪತಂ. ಸಾಹಸ ಅಂದ್ರೆ ದುಡುಕು ನಿರ್ಧಾರ, ತಪ್ಪು ನಿರ್ಧಾರಕ್ಕೆ ಸಾಹಸ ಅಂತ ಹೇಳುದು. ಕನ್ನಡದಲ್ಲಿ ಅದು ಕೆಲವೊಮ್ಮೆ ಸರಿ ಹೋಗುತ್ತೆ, ಚೆನ್ನಾಗಾಗುತ್ತೆ ಅಂದಾಗ ಅದನ್ನು ಸಾಹಸ ಅಂದ್ರೆ ಗುಣವಾಗಿ ಬಳಸ್ತಾರೆ. ಆದ್ರೆ ಅದು ಗುಣವಾಚಕ ಶಬ್ದ ಅಲ್ಲ. ಸಾಹಸ ಅನ್ನೋದು ತಪ್ಪು ಕೆಲಸ ಮಾಡ್ತಾ ಇರುವುದು, ನಿರ್ಧಾರ ತಪ್ಪಾಗಿರುವುದನ್ನ ಸಾಹಸ ಅಂತ ಹೇಳುದು. ಮಾ ಸಾಹಸಂ ಕಾರ್ಷೀಹಿ, ದಯವಿಟ್ಟು ದುಡುಕು ಬೇಡ. ಪೂರ್ವಜೆ ವ್ಯಕ್ತಂ ಭಕ್ತೋಸಿ, ನಿನ್ನ ಅಣ್ಣನಲ್ಲಿ ನೀನು ಅತ್ಯಂತ ಶ್ರದ್ಧಾವಂತನಾಗಿದ್ದಿ. ಇತಿ ಉಕ್ತ್ವಾ ಭರತಂ ಪುನಃ ಮತಿಮಾನ್ ಹನುಮಾನ್ ಪ್ರೋಚೆ, ಮತಿವಂತನಾದ ಹನುಮಂತ ಮತ್ತೆ ಅವನನ್ನ ಕುರಿತು ಮಾತಾಡಿದ. ಹೀಗೆ ಹೇಳಿ, ಮಾ ವೀರ ಸಾಹಸಂಕಾರ್ಷಿ, ದಯವಿಟ್ಟು ಗಡಿಬಿಡಿ ಮಾಡಬೇಡ, ನೀನು ಅಣ್ಣನಲ್ಲಿ ಅತ್ಯಂತ ಶ್ರದ್ಧೆ ಉಳ್ಳವ. ಹೀಗೆ ಭರತನಿಗೆ ಹೇಳಿ ಬುದ್ಧಿವಂತನಾದ ಹನುಮಂತ ಮತ್ತೆ ಮಾತಾಡಿದ. ವೀರ ಸಂಬೋಧನಾ ಪ್ರಥಮ, ಮಾ ಅನ್ನೋದು ಅವ್ಯಯ, ಸಾಹಸಂ ದ್ವಿತೀಯ ಏಕ, ಕಾರ್ಷೀಹಿ ಲುಂಗ್ ಮಧ್ಯಮ ಏಕ, ಅಕಾರ್ಷೀತ್ ಅಕಾರ್ಷ್ಟಾಂ ಅಕಾರ್ಷುಃ, ಅಕಾರ್ಷೀಹಿ ಅಕಾರ್ಷ್ಟಂ ಅಕಾರ್ಷ್ಟ, ಅಕಾರ್ಷಂ ಅಕಾರ್ಶ್ವ ಅಕಾರ್ಷ್ಮ. ವ್ಯಕ್ತಂ ಚೆನ್ನಾಗಿ ದ್ವಿತೀಯ ಭಕ್ತಿ ಏಕವಚನ ಅಥವಾ ಅದು ಅವ್ಯಯ ಆಗಿಯೂ ಹೇಳುತ್ತಿದೆ.
ಭಕ್ತಃ ಅಸಿ ಭಕ್ತೋಸಿ ಪೂರ್ವಜೆ ಸಪ್ತಮಿ ಏಕ ಅಸಿ ಲಟ್ ಮಧ್ಯಮ ಏಕ ಭಕ್ತಃ ಪುಲ್ಲಿಂಗ ಪ್ರಥಮ ಏಕ ಇತ್ಯುಕ್ತ್ವಾ ಇತಿ ಉಕ್ತ್ವಾ ಎಣ್ ಉಕ್ತ್ವಾ ಇತಿ ಎರಡು ಅವ್ಯಯ ಉಕ್ತ್ವಾ ಕ್ತ್ವಾ ಪ್ರತ್ಯಯಂತಂ ಅವ್ಯಯಂ ಭರತಂ ದ್ವಿತೀಯ ಏಕ ಪ್ರೋಚೆ ಪ್ರ ಊಚೆ ಪ್ರೋಚೆ ಲಿಟ್ ಪ್ರಥಮ ಏಕ ಮತಿಮಾನ್ ಮತು ಪ್ರತ್ಯಯಾಂತ ಶಬ್ದ ಹನುಮಾನ್ ಮತು ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಪುನಃ ಅವ್ಯಯ. ನಾಳೆ ಮತ್ತೆ ಮುಂದಿನ ಶ್ಲೋಕವನ್ನ ಅನುಸಂಧಾನ ಮಾಡಲು ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ನಮಸ್ತು.